ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ದರ್ಶನ್ ಒಳಗಡೆ ಹೋಗಿ ಸುಮಾರು 50 ದಿನಗಳು ಆವಾಗಲೇ ಕಳೆದೋಗಿದೆ. ಆದರೆ ದರ್ಶನ್ ತಮ್ಮಂದಿರು ಯಾರು ಮಾಡದ ಕೆಲಸ ಈ ಧನ್ವೀರ್ ಮಾಡ್ತಾ ಇದ್ದಾರೆ. ಏಕೆಂದರೆ ಧನ್ವೀರ್ ಅವರ ಬಗ್ಗೆ ನಮಗೆ ತುಂಬಾ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಾ ಇದೆ ಇವತ್ತು ನಮಗೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ದರ್ಶನ್ ಅವರ ಸುತ್ತಮುತ್ತ ಧನ್ವೀರ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಮತ್ತು ಗರಡಿ ಸಿನಿಮಾ ಹೀರೋ ಅವರು ಆಗಿರ್ಬೋದು, ಒಂದು 4ರಿಂದ 5 ಜನ ದರ್ಶನ್ ಅವರ ಹಿಂದೆ ಸದಾಕಾಲ ಯಾವಾಗಲೂ ಇರುವರು. ಆದರೆ ದರ್ಶನ್ ಜೈಲಿಗೆ ಹೋದ ತಕ್ಷಣದಿಂದ ಧನ್ವೀರ್ ಅವರು ತುಂಬಾ ಕಷ್ಟಪಡ್ತಾಯಿದ್ದಾರೆ. ಏನಕ್ಕೆ ನಾನು ಈ ಮಾತು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಧನ್ವೀರ್ ಅವರು 3ನೇ ಬಾರಿಗೆ ದರ್ಶನ್ ಅವರನ್ನು ನೋಡೋದಕ್ಕೆ ಜೈಲಿಗೆ ಹೋಗ್ತಾ ಇದ್ದಾರೆ. ವಿನೋದ್ ಅವರು ಬಂದಿದ್ದಾರೆ, ಒಂದು ಸಾರಿ ನೋಡ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟು ಕೆಲವರು ನೋಡಿದ್ದಾರೆ. ಆದರೆ ದರ್ಶನ್ ತಮ್ಮಂದಿರಲ್ಲಿ ತುಂಬಾ ಸಾರಿ ದರ್ಶನ ನೋಡೋಕೆ ಹೋಗ್ತಾ ಇರೋದು ಅಂದರೆ ಅದು ಧನ್ವೀರ್ ಮಾತ್ರ. ಯಾಕೆಂದರೆ ಗೊತ್ತು, ಧನ್ವೀರ್ ಬಾಂಧವ್ಯ ನಿಮಗೆಂಥದ್ದು ಅಂತ ಗೊತ್ತು. ದರ್ಶನ್ ಅವರ ಹಿಂದೆ ಯಾವಾಗಲೂ ಕೂಡ ಸದಾಕಾಲ ಧನ್ವೀರ್ ಅವರು ಇರ್ತಾರೆ. ಇನ್ನೂ 4ರಿಂದ 5 ಜನ ಇರ್ತಾರೆ. ಆದರೆ ಯಾಕೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಯಾರು ಹೋಗ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ನಾನು ಮನಸ್ಸಿಂದ ಹೇಳ್ತೀನಿ, ಧನ್ವೀರ್ ಅವ್ರು ಮಾಡ್ತಿರೋದು ತುಂಬಾ, ಯಾಕಂದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಜೊತೆ ನಿಲ್ಲೋದು ಮನುಷ್ಯತ್ವದ ಗುಣ, ಮನುಷ್ಯನ ಗುಣ. ಅದು ಧನ್ವೀರ್ ಮಾಡ್ತಾ ಇದ್ದಾರೆ. ಆ ಕೆಲಸ ತುಂಬಾ ಖುಷಿಯಾಗುತ್ತೆ ನಮಗೆ. ಯಾಕಂದರೆ ದರ್ಶನ್ ಅವರು ತುಂಬ ದಿನಗಳಾಯಿತು ಯಾವಾಗ ಬರ್ತಾರೆ ಅಂತ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಆದರೆ ಧನ್ವೀರ್ ಅವರು 3ನೇ ಬಾರಿಗೆ ದರ್ಶನ್ ಅವ್ರನ್ನ ನೋಡಿ ಬಂದಿದ್ದಾರೆ. ತುಂಬಾ ಖುಷಿಯಾಗಂಥ ವಿಷಯ. ಯಾಕಂದರೆ ದರ್ಶನ್ ಅವರು ಸದಾಕಾಲ ನಾನು ಇರ್ತೀನಿ ಅಣ್ಣ ನಿಮ್ಮ ಜೊತೆ ಅಂತ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಇದರ ಮೂಲಕ ಇಂಥ ಒಂದು ಭರವಸೆ ಬೇಕು. ದರ್ಶನ್ ಅವರು ಈಗ ಡಿಮೋಟಿವೇಟ್ ಆಗಿರ್ತಾರೆ, ಅವರಿಗೆ ಸ್ವಲ್ಪ ಎನರ್ಜಿ ತುಂಬ ವ್ಯಕ್ತಿಗಳು ಬೇಕು. ಹಾಗಾಗಿ ಧನ್ವೀರ್ ಆ ಕೆಲಸ ಮಾಡ್ತಾಯಿದ್ದಾರೆ. ಮಾಡಲಿ ತುಂಬಾ ಒಳ್ಳೆಯದು. ದರ್ಶನ್ ಆಗಿ ಧನ್ವೀರ್ ಬಂದ ಇದೇ ಥರ ಇರಲಿ. ನೀವು ನೋಡ್ತಾ ಇದ್ದೀರಿ, ದರ್ಶನ್ ಅವರಿಂದ ಸದಾಕಾಲ ಯಾವಾಗಲೂ 4ರಿಂದ 5 ಜನ ಮುತ್ತಿಗೆ ಹಾಕಿರೋರು ಯಾವಾಗಲೂ ಕೂಡ. ಇವತ್ತು ಆ ದರ್ಶನ್ಗೋಸ್ಕರ ಧನ್ವೀರ್ ಒಬ್ಬನೇ ನಿಲ್ತಾ ಇದ್ದಾರೇನೋ ಎಲ್ಲೋ ಒಂದು ಕಡೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ದರ್ಶನ್ ಅವರು ಎಲ್ಲರೂ ಕೂಡ ಅಪ್ಕೊಳ್ತಾರೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಾನು ಬೆಳೆಯೋದಲ್ಲದೆ ತನ್ನವ್ರನ್ನ ಬೆಳೆಸ್ಬೇಕನ್ನೋ ಒಂದು ಒಳ್ಳೆಯ ಗುಣ ಇರುವಂಥ ವ್ಯಕ್ತಿ, ಒಳ್ಳೆಯ ನಟ ದರ್ಶನ್. ಆದರೆ ಈಗ ದರ್ಶನ್ ಪರ ಅವರ ಕೆಟ್ಟ ಸಮಯ ಬಂದಾಗ, ಒಂದು ಕೆಟ್ಟ ಟೈಮ್ ಅಂತೀವಲ್ಲ ನಾವು, ಆ ಟೈಮ್ ಬಂದಾಗ ದರ್ಶನ್ ಅವರ ಪರ ಯಾರು ಇಲ್ಲದ ಇರೋ ಸಮಯದಲ್ಲಿ ಧನ್ವೀರ್ ಅವರು ಅವ್ರ ಜೊತೆ ನಿಲ್ತಾ ಇದ್ದಾರೆ. ಅದು ಎಷ್ಟೋ ಅಭಿಮಾನಿಗಳಿಗೆ ಖುಷಿಯಾಗುವಂಥ ವಿಷಯ. ಯಾಕಂದರೆ ಒಬ್ಬ ವ್ಯಕ್ತಿ ಸುಖದಲ್ಲಿದ್ದಾಗ ಯಾರು ಬರ್ತಾರೋ ಬರಲ್ವೋ ಅನ್ನೋದು ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ, ಒಂದು ಸಮಯದಲ್ಲಿ ನರಳುತ್ತಾ ಇದ್ದಾಗ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಇದೆಯಲ್ಲ, ಅದು ಕೆಲಸ ಒಳ್ಳೆಯದಂತೀನಿ ನಾನು. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಯಶಸ್ ಸೂರ್ಯ ಅವರಾಗಿರ್ಬೋದು, ಜಯದ್ ಖಾನ್ ಅವರಾಗಿರ್ಬೋದು, ಮತ್ತು ಚಿಕ್ಕಣ್ಣವರಾಗಿರ್ಬೋದು, ತುಂಬಾ ಜನ ಹೀರೋಗಳು, ತುಂಬ ಜನ ಹೀರೋಗಳು ದರ್ಶನ್ ಅವರ ಸುತ್ತಮುತ್ತ ಯಾವಾಗಲೂ ಕೂಡ ಮುತ್ತಿಗೆ ಆಗ್ತಾಯಿದ್ರು. ಈಗ ದರ್ಶನ್ ಅವ್ರಿಗೆ ಕೆಟ್ಟ ಸಮಯ ಬಂದಿದ್ದು ಅವರ ಮನಸ್ಸಲ್ಲಿರ್ಬೋದು ಒಂದು ಒಳ್ಳೆಯ ಅಭಿಪ್ರಾಯ. ಆದರೆ ಯಾಕೆ ನೋಡೋಕ್ಕೆ ಹೋಗ್ತಾ ಇಲ್ಲ ದರ್ಶನ್ ಅವ್ರಿಗೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಅದೇ ಧನ್ವೀರ್ ಕೂಡ ಅದೇ ಲಿಸ್ಟಲ್ಲಿರೋರು. ಆದರೆ ಇವರು 3ನೇ ಸಾರಿ ಕೂಡ ದರ್ಶನ್ ಅವ್ರನ್ನ ನೋಡಿ ಬಂದ್ರಿ. ಅವ್ರು ದರ್ಶನ್ ಒಳಗಡೆ ಹೋದ ತಕ್ಷಣವೇ ಒಂದು ಸಾರಿ ನೋಡಿ ಬಂದಿದ್ದಾರೆ. ಆಮೇಲೆ ಮತ್ತೊಂದು ಸಾರಿ 2ನೇ ಬಾರಿ ನೋಡಿ ಬಂದಿದ್ದಾರೆ. ಈಗ ಮತ್ತೆ 3ನೇ ಬಾರಿ ಕೂಡ ದರ್ಶನ್ ಅವ್ರನ್ನ ನೋಡಿ ಬಂದಿದ್ದಾರೆ. ನೀವೇನೇ ಹೇಳಿ, ಒಬ್ಬ ವ್ಯಕ್ತಿ ಒಳ್ಳೆಯ ಸಮಯದಲ್ಲಿ ಅವ್ರ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಕೆಟ್ಟ ಸಮಯದಲ್ಲಿ ಆ ವ್ಯಕ್ತಿಯ ಜೊತೆ ಇದ್ರೇ ಅದನ್ನೇ ಒಂದು ಫ್ರೆಂಡ್ಶಿಪ್ ಅನ್ನೋದು, ಅದನ್ನೇ ಒಂದು ಮಾನವೀಯತೆ, ಮನುಷ್ಯತ್ವ ಅನ್ನೋದು. ದಯವಿಟ್ಟು ವೀಕ್ಷಕರೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆಯ ಸುದ್ದಿಗಳನ್ನು ಈ ಚಾನಲಲ್ಲಿ ತರಬೇಕಂತ ಅಂತಿದ್ದೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಇರಲಿ.